ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ಇವಾಗ ನೋಡಿರ್ತೀರಲ್ವ, ನಾವು ಚಿನ್ನಹಡ್ಲು ರೆಸಾರ್ಟಲ್ಲಿ ಇದ್ದಿದ್ವಿ. ಇವಾಗ ಇಲ್ಲಿ ಹತ್ತಿರದಲ್ಲಿ ಏನಾದರೂ ಪ್ಲೇಸಸ್ ಇದೆಯಾ ನೋಡುವಾಗ ಒಂದು ಪ್ಲೇಸ್ ಕಾಣಿಸ್ತು. ನಾವು ಈ ಪ್ಲೇಸ್ಗೆ ಲಾಸ್ಟ್ ಟೈಮ್ ಸಕಲೇಶ್ಪುರ ಬಂದಿದ್ದಾಗಲೂ ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ಇವಾಗ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿಗೆ ಹೊರಟಿದ್ದೀವಿ. ಬನ್ನಿ ನೋಡೋಣ ಎಲ್ಲಿ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಹೇಳೇ ಇಲ್ಲ. ನಾವು ಹೋಗ್ತಾ ಇರೋದು ಬೆಟ್ಟದ ಭೈರವೇಶ್ವರ. ಮೂಡಿಗೆರೆಯಲ್ಲಿ ಬರುತ್ತಲ್ವಾ ಇದು? ಅಲ್ಲ ಹಾಸನ. ಸಕಲೇಶ್ಪುರ. ಬಟ್ ಹೌದು, ನಾವು ಚಿನ್ನಹಡ್ಲು ರೆಸಾರ್ಟದು ಅಡ್ರೆಸ್ಸು ಅವರು ಚಿಕ್ಕಮಂಗ್ಳೂರು ಅಂತ ಕೊಟ್ಟಿದ್ದಾರೆ ಅಲ್ವಾ? ಬಟ್ ಇದು ಮೂಡಿಗೆರೆ ಯಾವುದಕ್ಕೆ ಬರುತ್ತೆ? ಸಕಲೇಶ್ಪುರಕ್ಕೆ ಬರುತ್ತಾ ಚಿಕ್ಕಮಂಗ್ಳೂರಿಗೆ ಬರುತ್ತೆ. ಸೊ ಅಲ್ಲಿಂದ ನಮಗೆ ಏನೊಂದು 10 to 15 minutes ಡ್ರೈವ್ ಅಷ್ಟೇ ಅಲ್ವಾ? ಸೊ ಈಗ ರೋಡು ನೋಡ್ತಾ ಇದ್ದೀರಲ್ಲ. ಸೊ ನಾನು ಹೆಡ್ ಗೇರ್ ಹಾಕ್ಕೊಂಡಿದ್ದೀನಿ. ಇದು ಈ ಚಾನಲಲ್ಲಿ ಫಸ್ಟ್ ಡಿಫ್ರೆಂಟ್ ಆ್ಯಂಗಲ್ ಇದು. ಈ ಆ್ಯಂಗಲಲ್ಲಿ ಶೂಟ್ ಮಾಡಿರಲಿಲ್ಲ. ಇದೊಂದು ಟ್ರೈ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಮುಂದೆ. ಸೊ ಒಂದು 15 minutes ಡ್ರೈವ್ ಅಂತ ಇದೆ ನಮ್ಮ ಚಿನ್ನಹಡ್ಲು ರೆಸಾರ್ಟಿಂದ. ರೋಡು ನೋಡ್ತಾ ಇರ್ಬೋದು, ರೋಡ್ ಇದೆ ಬಟ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಜಲ್ಲಿಕಲ್ಲುಗಳೆಲ್ಲ ಹೊರಗಡೆಗೆ ಬಂದು ಪೂರ್ತಿ ಹೋಗಿದೆ. ಸೊ ನೀವು ಕಾರ್ ತರಬೇಕಾದ್ರೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬರಬೇಕು. ಪದ್ದು ಮಾತಾಡಿಲ್ಲ, ಖುಷಿಯಾಗಿದ್ದಾಳೆ. ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೊರಟಿದ್ದಾಳೆ, ತೋರಿಸ್ತಾ ಇದ್ದಾಳೆ ನೋಡಿ. ಹಾಂ, ಇಲ್ಲಿ ನೋಡಿ ಹಲಸಿನ ಹಣ್ಣು ನೋಡ್ತಾ ಇದ್ದೀರಾ? ಫುಲ್ ಎಷ್ಟು ಬಿಟ್ಟಿದೆ. ಸಣ್ಣ ಕಾಯಿ ಇದೆ, ತಗೊಂಡ್ರೆ ಪಲ್ಯ ಮಾಡ್ಬೋದು. ನೆನ್ನೆ 2 ಇತ್ತು ಕೆಳಗಡೆ. ನೋಡೋಣ, ಬರ್ತಾನೆ, ಅಟೆಂಡ್ ಮಾಡೋಣ. ಸೊ ಇಲ್ಲಿಂದ ನೋಡಿ ಸಿಕ್ಕಾಬಿಟ್ಟೆ ಸ್ಟೀಪ್ ಇದೆ, ಸುಲಭ ಅಲ್ಲ ಇಲ್ಲಿ ಹಸ್ತೋದು. ಸೊ ಎಲ್ಲಿ ಹಳ್ಳ ಇಲ್ಲ ಅದು ನೋಡ್ಕೊಂಡು ಚಕ್ರ ಬಿಡಬೇಕು. ಇಲ್ಲ ಅಂದರೆ ತುಂಬಾ ಜನ ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ಇಲ್ಲೇ ಪಾರ್ಕ್ ಮಾಡಿಬಿಡಿ. ನಿಮ್ಗೆ ಅಷ್ಟೊಂದು ಕಷ್ಟ ಅನ್ಸಿದ್ರೆ ಈ ಪ್ಲೇಸಲ್ಲಿ ಪಾರ್ಕ್ ಮಾಡಿಬಿಡಿ, ರಿವರ್ಸ್ ತೊಗೊಂಡು. ನಿಮ್ಮ ಗಾಡಿ ಪವರ್ ಇದೆ ಅಂತಂದರೆ ಹತ್ಸಿ, ಕಾನ್ಫಿಡೆನ್ಸ್ ಇದ್ದರೆ. ಇಲ್ಲ ಅಂದರೆ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು. ರೋಡ್ ಚೆನ್ನಾಗಿಲ್ಲ. ರೋಡ್ ಚೆನ್ನಾಗಿದ್ರೆ ಹಿಂಗೋ ಇವಳು ಹೆಡ್ಗೇರ್ನೇ ನೋಡಿ. ಆ್ಯಕ್ಚುಲಿ ಕಾಂಕ್ರೀಟ್ ರೋಡೇ ಇದು, ಬಟ್ ಹಾಳಾಗಿದೆ, ಕಿತ್ತೋಗಿರೋ ಕಾಂಕ್ರೀಟ್. ಪೂರ್ತಿ ಹಾಳಾಗಿದೆ ನೋಡಿ. ಇಂಥ ಪ್ಲೇಸಸ್ನ ಗೌರ್ಮೆಂಟು ಡೆವಲಪ್ ಮಾಡಬೇಕು. ಎಲ್ಲೆಲ್ಲೋ ಏನೇನೋ ಸ್ಪೆಂಡ್ ಮಾಡ್ತಾರೆ. ಇಂಥ ಪ್ರವಾಸಿ ತಾಣಗಳನ್ನ ಈ ಥರ ಮಾಡಿಟ್ಟಿದ್ದಾರೆ ನೋಡಿ. ಇಷ್ಟು ಏನೋ ಒಂದು 100 meters ಮಾತ್ರ ಕಾಂಕ್ರೀಟ್ ರೋಡ್ ಚೆನ್ನಾಗಿದೆ ಅಷ್ಟೇ ಇಲ್ಲಿಂದ. ಇದು ಪಾಂಡವರ ಬೆಟ್ಟ ಅಂತ ಅಲ್ವಾ? ಈ ಬೆಟ್ಟ ಪಾಂಡವರ ಬೆಟ್ಟ. ನಡ್ಕೊಂಡು ಹೋಗ್ಬೋದು ನೋಡಿ, ಸ್ಟೆಪ್ಸ್. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಸ್ಲಿಪ್ಪರ್ ಬಿಡ್ಬೇಕಂತೆ ಬರ್ದಿದ್ದಾರೆ. ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಅಂತ. ಇಲ್ಲಿಂದ ಮೇಲಕ್ಕೆ ಹೋದ್ರೆ ಇದು ಟೆಂಪಲ್ಗೆ ಹೋಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ನಾವು ಹೋಗ್ಬೋದು ಅನ್ಸುತ್ತೆ. ಹೋಗ್ಬೋದು ಒಳಗಡೆಯಿಂದ. ಸ್ಟೆಪ್ಸ್ಗಿಂತ ಇಲ್ಲಿ ಕಾಂಕ್ರೀಟ್ ರೋಡ್ ಇದೆ, ಇಲ್ಲಿಂದಾನೆ ಹೋಗ್ಬಿಡೋದು ಅನ್ಕೋತೀನಿ. ಅಲ್ಲ, ಹತ್ತಕ್ಕೆ ಇಷ್ಟ ಇರೋರು ಅಲ್ಲಿ ನಾಗಬನ ಕೂಡ ಇದೆ, ಹಂಗೆ ಹೋಗುತ್ತೆ. ಓಕೆ. ಸೊ ಅಲ್ಲೇ ಕಾರ್ ಪಾರ್ಕ್ ಮಾಡಿದ್ರೆ ನೀವು ಹಿಂಗೆ ನಡ್ಕೊಂಡು ಹೋಗಿ ಈ ಕಡೆಯಿಂದ. ಇಲ್ಲ ಅಂದರೆ ಕಾರು ಟೆಂಪಲ್ ತನಕ ಹೋಗುತ್ತೆ. ನಾವು ಯಾಕಂದರೆ ನೆನೆ ಒಂದ್ಸರಿ ಬಂದು ನೋಡಿದ್ದೀವಲ್ಲ, ಅದರಿಂದ ನಮ್ಗೆ ಮೊದಲೇ ಗೊತ್ತಿದೆ. ನಾವು ಬೇಗ ಬರೋಣ ಅನ್ಕೊಂಡಿದ್ವಿ, ಬಟ್ ತುಂಬಾ ಮಿಸ್ಟ್ ಇತ್ತು. ಏನೋ ನಮ್ಗೆ ಡ್ರೋನ್ ಹಾರಿಸ್ಲಿಕ್ಕೆ ಆಗಲ್ಲ ಅಂತ ಸ್ವಲ್ಪ ಲೇಟ್ ಮಾಡ್ಕೊಂಡು ಬಂದಿದ್ದೀವಿ, ಕ್ಲಿಯರ್ ಆಗಲಿ ಅಂತ. ಸೊ ಇಲ್ಲೊಂದು ಡ್ರೋನ್ ಶಾಟ್ಸ್ ತೆಗೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸುಮಾರು ಜನ ಇದ್ದಾರೆ.
ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಡ್ತೀವಿ. ಅಲ್ಲಿ ತನಕ ಇದೊಂದು ಡ್ರೋನ್ ಶಾಟ್ ನೋಡ್ಕೊಬನ್ನಿ, ಅದ್ಭುತವಾಗಿ ಬಂದಿರುತ್ತೆ, ಮಿಸ್ ಮಾಡಿಬಿಡಿ. ಪೂಜೆ ಎಲ್ಲ ಆಯಿತು, ಅರ್ಚಕರು ಬಂದರು. ಅರ್ಚಕರು ಬಂದರು, ಪ್ರಸಾದ ಎಲ್ಲ ಕೊಟ್ಟರು. ಇವಾಗ ನಾವು ಸುಮ್ಮನೆ ಒಂದು ರೌಂಡ್ ಹೊಡೆದ್ವಿ. ಟೆಂಪಲ್ ಚೌಕಾಕಾರವಾಗಿ ಇದು ಮಾಡಿದ್ದಾರೆ. ಅದು ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಆಗಿದೆ. ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಹೊಯ್ಸಳರು ಇದನ್ನ ಟೆಂಪಲ್ ಕಟ್ಟಿದ್ದು ಅಂತ ಕತೆ ನಾವು ಓದಿದ ಪ್ರಕಾರ. ಮತ್ತೆ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು ಪಾಂಡವರು ಅಂತ ಇದೆ. ಪಾಂಡವರು ಇದು ಅಜ್ಞಾತವಾಸಕ್ಕೆ ಬಂದಿರಲ್ಲ ಒಂದು ವರ್ಷ, ಆವಾಗ ಸ್ವಲ್ಪ ದಿವಸ ಇಲ್ಲಿ ಇದ್ದು ಅವರು ಶಿವನ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ ಅಂತ ಕತೆ. ಆಮೇಲೆ ಹೊಯ್ಸಳರು ಇದನ್ನ ಟೆಂಪಲ್ ಸ್ಟೈಲಲ್ಲಿ ಕಟ್ಟಿ ಇಟ್ಟಿದ್ದಾರೆ ಅಂತ. ಇಲ್ಲಿ ಅರ್ಚಕರು ಇದ್ದಾರಲ್ವಾ, ಅವ್ರ ಹತ್ರ ಕೇಳಿದ್ರೆ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ಬೋದು. ನಾವು ಇದನ್ನು ಕೆಲವು ಗೂಗಲ್ ಸರ್ಚ್ ಮಾಡಿದಾಗ ಅದರಲ್ಲಿ ಏನು ಹೇಳಿತ್ತಂತೆ, 8 ಭೈರವರಿದ್ದಾರೆ, ಅದರಲ್ಲಿ ಇದು ಒಂದು ಭೈರವ ಅಂತ. ಉಳಿದಿದ್ದ ಡೀಟೇಲ್ಸ್ ನಾವು ಅರ್ಚಕರನ್ನ ಕೇಳೋಣ. ಓಕೆ, ಅರ್ಚಕರು ಬ್ಯುಸಿ ಇದ್ದಾರೆ, ಹಾಗಾಗಿ ಅವ್ರ ಹತ್ರ ಕ್ಲಿಪ್ಸ್ ತಗೊಳಕ್ಕಾಗಲಿಲ್ಲ. ಅವರು ನಮಗೆ ಇನ್ಫಾರ್ಮೇಶನ್ ಕೊಟ್ಟರು. ಅವ್ರಿಗೆ ಅಂದರೆ ಪಾಂಡವರೇ ಇದು ಮಾಡಿದ್ದು ಅಂತ ಅವ್ರು ಏನು ಹೇಳಿಲ್ಲ. ಪಾಂಡವರೇ ಬಿಲ್ಡ್ ಮಾಡಿಲ್ಲ, ಅದೇ ಪ್ರತಿಷ್ಠಾಪನೆ ಮಾಡಿಲ್ಲ. ಬಟ್ ಆದರೆ ನಾವು ಇಂಟರ್ನೆಟ್ ಸೋರ್ಸಸ್ ಪ್ರಕಾರ ಇದನ್ನ ಪಾಂಡವರು ಅಜ್ಞಾತವಾಸಕ್ಕೆ ಬಂದಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ರು ಅಂತ ಇದೆ ಸುಮಾರು ಕಡೆ. ಆಮೇಲೆ ಹೊಯ್ಸಳರು ಅವರ ಸ್ಟೈಲಲ್ಲಿ ಟೆಂಪಲ್ ಕಟ್ಸಿದ್ರು ಅಂತ ಕತೆ. ಮತ್ತೆ ಅದ್ರ ಹಿಂದೆ ಒಂದು ಬೆಟ್ಟ ಇದೆ, ಅದನ್ನ ಪಾಂಡವರ ಬೆಟ್ಟ ಅಂತ ಕರೀತಾರೆ. ಅಲ್ಲಿ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಇಲ್ಲಿ ಪಾಂಡವರು ಬಂದು ನೆಲೆಸಿದ್ರು, ಅದಕ್ಕೆ ಪಾಂಡವರ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಶಿವ ದೇವರು ಇವರು. ಅದರದ್ದು ಒಂದು ಪ್ರಾಮುಖ್ಯತೆ ಏನು ಹೇಳಿದ್ರು ಅಂತಂದರೆ, ಎಲ್ಲ ಕಡೆ ಲಿಂಗದಲ್ಲಿ ಅಂದರೆ ಪೂಜೆ ಮಾಡಿದರೆ ಇಲ್ಲಿ ಲಿಂಗದಲ್ಲಿ ಮೂರ್ತಿ ಇದೆ ಅಂತ ಹೇಳಿದ್ರು. ನಾವು ಅದನ್ನ ಕ್ಲಿಯರ್ ಆಗಿ ಅದೇ ದೂರದಿಂದ ನೋಡಿದ್ವಿ. ಅದನ್ನ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ನಾವೇನು ಕೇಳೂ ಇಲ್ಲ, ಮಾಡದಿರೋದೇ ಒಳ್ಳೇದು ಅನಿಸ್ತು. ಮತ್ತು ಇಲ್ಲಿ ನಾಗಬನನೂ ಇದೆ, ಆ ಕಡೆ ಹೋಗಬೇಕು. ಹೌದು, ಅದು ಮತ್ತು ನಾವು ಮೆಟ್ಲಿಂದ ಬರ್ಬೋದು ಅಂತ ಹೇಳಿದ್ನಲ್ಲ, ಅದು ಬಂದರೆ ಅಲ್ಲಿ ತಲುಪುತ್ತೆ. ಇನ್ನೇನು ಹೊರಡೋ ಟೈಮ್ ಆಯಿತು. ಕಾರ್ ಪಾರ್ಕ್ ಮಾಡಿದ್ವಿ, ಪ್ಲೇಸಿಗೆ ಬಂದ್ವಿ. ಸೊ ಟೆಂಪಲ್ಲು ಇಲ್ಲಿ ಬರುತ್ತೆ. ಸೊ ಟೆಂಪಲ್ಲಿಂದ ಅಪೋಸಿಟ್ ರೋಡು ಹೀಗೆ ನೋಡಿದ್ವಿ, ಇದರಲ್ಲೇ ಕಂಟಿನ್ಯೂ ಆದರೆ ಇದು ಪಾಂಡವರ ಬೆಟ್ಟಕ್ಕೆ ಹೋಗುತ್ತೆ. ಸೊ 4 ವೀಲರ್ ಕಂಪ್ಲೀಟಾಗಿ ಹೋಗೋದಿಲ್ಲ, ಒಂದು ಹತ್ರ ಒಂದು ಅರ್ಧ ದಾರಿ ತನಕ ಹೋಗುತ್ತೆ. ಅಲ್ಲಿಂದ 2 ವೀಲರಲ್ಲಿ ಬೇಕಾದ್ರೆ ಆಫ್ ರೋಡಿಂಗ್ ಥರ ಹೋದರೆ ಪಾಂಡವರ ಬೆಟ್ಟ ಹತ್ರಕ್ಕೆ ಹತ್ಕೊಂಡು ಹೋಗ್ಬೋದು. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇದು ಸುತ್ತಮುತ್ತ ಪ್ಲೇಸ್ ಹೇಳಬೇಕು ಅಂತಂದರೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗ್ಬೋದು. ಇದು ಟೆಂಪಲಿಂದ ಆ ಸೈಡ್ ಬರುತ್ತೆ, ಅಂದರೆ ಇಲ್ಲಿಂದ ಸುಮಾರು 6-7 ಕಿಲೋಮೀಟರ್ಸ್ ದೂರ ಇದೆ. ಅದೊಂದು ಪ್ಲೇಸು. ಇನ್ನೊಂದು ಅದೇ ದೇವರ
ದೇವರ ಗುಂಡಿ ಅಂತ ಏನೋ ಹೇಳಿದ್ರು. ದೇವರ ಗುಂಡಿ ಅಂತಲೇ ಏನೋ ಒಂದು ಟೆಂಪಲ್ ಇದೆ, ಅದನ್ನು ನೋಡ್ತೀವಿ, ಚೆಕ್ ಮಾಡ್ತೀವಿ, ಹೋಗಿ ನೋಡ್ತೀವಿ. ರಾಮೇಶ್ವರ ಟೆಂಪಲ್ ಅಂತಲೇ ಏನೋ ಕೇಳಿದ್ದೀವಿ. ಹಾಂ, ಸೊ ಅದನ್ನು ಟ್ರೈ ಮಾಡ್ತೀವಿ ಕವರ್ ಮಾಡೋಕ್ಕೆ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ. ಅದು ಹತ್ತಿರದಲ್ಲೇ ಇದೆ. ನಮ್ಮ ಪದ್ದು ಅಳ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮಾಡಬೇಕು, ರೆಸಾರ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೊಂದು ಪ್ಲೇಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್. ನಡಿ 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 ಆತ. ಬಾ 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 ಬಾ. ಟೆಂಪಲ್ ತನಕ ಅಷ್ಟೇ, ಇಲ್ಲಿ ತನಕ. ಸ್ವಾಮಿ ಕಾಪಾಡು. ಹಿಂದೆಯಾ ಟೆಂಪಲ್ ತನಕ, ಟೆಂಪಲ್ ತನಕ, ಟೆಂಪಲ್ ತನಕ, ಟೆಂಪಲ್ ತನಕ. ಅದು ಇನ್ನೊಂದು ಚೂರು ಮುಂದೆ, ಚೂರು ಮುಂದೆ.